ವೀಕ್ಷಕರೇ, ಫಸ್ಟು ಕಥಾಹಂದರದಲ್ಲಿ ಬಂದಿರ್ಬೇಕಾದ್ರೆ ಒಂದು ಹೆಣ್ಣಿನ ಮೇಲೆ ಆಗುವಂಥ ಶೋಷಣೆಯನ್ನು ಇವರು ಟ್ರೈಲರಲ್ಲಿ ತೋರಿಸಿದ್ದಾರೆ. ಸೊ ಆ ಒಂದು ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಮ್ಮ ಜೊತೆಗಿದೆ. ಬನ್ನಿ, ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ, ಅವ್ರು ಇಷ್ಟಪಟ್ಟ ಸೀನ್ಗಳು ಯಾವೆಲ್ಲ ಹೆಂಗಿತ್ತು ಅನ್ನೋದು ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ಸರ್. ಸರ್ ನಾನೇ ಪರಿಚಯ ಮಾಡಿಬಿಡ್ತೀನಿ. ನಮ್ಮ ಸಿನಿಮಾದಲ್ಲಿ, ಮಾಜರ್ ಸಿನಿಮಾದಲ್ಲಿ ಏನೊಂದು ಗ್ಯಾಂಗ್ ಬರುತ್ತೆ, ಆ ಗ್ಯಾಂಗ್ನಲ್ಲಿ ನಮ್ಮ ಗಂಗಾ, ನಮ್ಮ ವಿಶ್ವ, ನಮ್ಮ ರಾಜು, ನಾನು ಸಹ, ನಮ್ಮನ್ನು ಬಿಟ್ಟು ನಮ್ಮ ರಂಜಿತ್ ಪ್ರಿನ್ಸ್ ಬಂದು ಇವ್ರದ್ದು ಸಹ ಸಿನಿಮಾದಲ್ಲಿ ಒಂದು ಸಾಂಗು ಮತ್ತು ಒಂದು ಮೇಜರ್ ಒಂದು ಕ್ಯಾರೆಕ್ಟ್ರಲ್ಲಿ ಇವರು ಸಹ ಬರ್ತಾರೆ. ಓಕೆನಾ? ಅದು ಬಿಟ್ಟರೆ ಇನ್ನು ಒಬ್ಬೊಬ್ಬರ ಹತ್ರ ನೀವೇ ಕೇಳ್ಕೊಂಬಿಡಿ ಸರ್. ನಿಮ್ಮ ಕ್ಯಾರೆಕ್ಟರ್ ಮಾತ್ರ ಹೇಳ್ಬೇಡಿ ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ದಾರೆ ಸರ್. ನಮ್ಮ ಪಾತ್ರ ಆ್ಯಕ್ಚುಲಿ ತುಂಬ ನೆಗೆಟಿವೇ ಇದೆ ನಮ್ಮದು. ಒಬ್ಬ ರೇಪಿಸ್ಟು ಯಾವ ಥರ ಇರ್ತಾನೆ, ಸೊ ಆ ರೇಪಿಸ್ಟ್ಗೆ ಯಾವ ಥರ ಕಾನೂನು ಕ್ರಮವಾಗಿ ಯಾವ ಥರ ಅವನಿಗೆ ಒಂದು ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ಈ ನಮ್ಮ ಮಾಜರ್ ಸಿನಿಮಾ ಮುಖಾಂತರ ಎಲ್ಲ ಥರ ತೋರಿಸ್ಕೊಟ್ಟಿದ್ದೀವಿ. ಸೊ ಈ ಒಂದು ಸಿನಿಮಾ ನೋಡಿ ಯಾವ ಥರ ಹೆಂಗೆ ಬದಲಾವಣೆ ತೊಗೊಳ್ತಾರೆ ಜನ ಅನ್ನೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ಹಿಂದೆ ಯಾವ್ದಾದ್ರು ಮಾಡಿದ್ರೆ ಸೊ ಈ ಹಿಂದೆ ಸಖತ್ ರಿಸ್ಕ್ ಅಂತ ಒಂದು ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಯಿತು. ಅದು ಕೂಡ ಅದು ಒಳ್ಳೆಯ ಒಂದು ಪ್ರೇಕ್ಷಕರ ಒಂದು ಒಳ್ಳೆ ಒಪಿನಿಯನ್ ಕೂಡ ಸಿಕ್ಕಿದೆ ನಮಗೆ. ಇದು ನಂದು 2ನೇ ಸಿನಿಮಾ ಮಾಜರ್ ಅಂತ. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೆಗೆಟಿವ್ ಪಾತ್ರ ಅಂತ ಬರುವಾಗ ಆ ಕಡೆ ಈ ಕಡೆ ನೋಡ್ತಾರೆ ಒಂಚೂರು, ಮಾಡಬೇಕು ಬೇಡವಾ ಅಂತ. ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದೇನು ಅಂತ ಆ ಪಾತ್ರದಲ್ಲಿ? ಸರ್, ಇಷ್ಟ ಆಗಿದ್ದನಕ್ಕಿಂತ ಆ ಕ್ಯಾರೆಕ್ಟರೇ ಇಷ್ಟ ಆಯಿತು ಸರ್. ಸೊ ಏನಕ್ಕೆ ಅಂದರೆ, ಈ ಥರ ಒಂದು ಕೃತ್ಯ ನಡೀತಾ ಇದೆ, ಅದನ್ನು ನಾವು ಒಂದು ಜನಗಳಿಗೆ ಒಳ್ಳೆ ರೀತಿಯಾಗಿ ಅದನ್ನು ಈ ಥರ ಮಾಡೋಕ್ಕೆ ಹೋಗಬೇಡಿ, ಸೊ ಒಂದು ಏನೋ ಒಂದು ತೋರ್ಸೋಕ್ಕೆ ಹೋಗಿದ್ದೀವಿ ಸರ್ ಅದನ್ನು ನಾವು. ಸರ್ ಹೇಳಿ. ಇವರು ನಮ್ಮ ಚಾನಲ್ನ ಕ್ಯಾಮ್ರಾಮ್ಯಾನು, ಅವ್ರ ಪಾತ್ರ ಕೂಡ ಮಾಡಿದ್ದಾರೆ. ಎಲ್ಲ ಹೇಳಿ ಸರ್. ಮೊದಲನೇದಾಗಿ ಮಾಜರ್ ಸಿನಿಮಾ ಇಡೀ ಟೀಮು ಎಲ್ಲರೂ, ಲೋಕಿ ಸರ್ ಆಗಲಿ, ರಾಜು ಆಗಲಿ ಮತ್ತು ಗಂಗಾ ಆಗಲಿ, ಅದ್ರ ಜೊತೆಗೆ ಹರೀಶ್ ಅಂತ ಇನ್ನೊಬ್ರು ಇದ್ದಾರೆ, ಇನ್ನೊಬ್ಬ ಸಚಿನ್ ಅಂತ, ಮತ್ತು ಮೇನ್ ನಮಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟವ್ರು ಇವರು ಮಾರಪ್ಪಣ್ಣ ಅಂತಾನೆ, ಮಾರಪ್ಪಣ್ಣವರು ಎಲ್ಲರೂ ಪಾಪ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಬ್ಬರು ಮಾಸ್ಟರ್ ಹೆಸರು ನಾಗ ಮಾಸ್ಟ್ರು. ಟೋಟಲ್ ಎಲ್ಲ ಟೀಮ್ ಎಲ್ಲರೂ ಕಷ್ಟಪಟ್ಟು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರದ್ದು ಒಂದೊಂದು ಕ್ಯಾರೆಕ್ಟ್ರು ಸಿನಿಮಾ ರಿಲೀಸ್ ಆದಮೇಲೆ ಏನೋ ನೋಟೆಡ್ ಆಗ್ತೀವನ್ನೋ ಗೊತ್ತಿಲ್ಲ, ಸಿನಿಮಾದಲ್ಲಿ ಅಷ್ಟೇ ಕ್ಯಾರೆಕ್ಟರ್ ಮಾಡಿದ್ದು, ರಿಯಲ್ ಲೈಫಲ್ಲಿ ಆ ಥರ ಅಲ್ಲ. ಎಲ್ಲ ಪಾತ್ರ ಚೆನ್ನಾಗಿ. ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಪೂಜಾರಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸ್ವಾಮೀಜಿ ವೇಷದಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತೀವಿ, ಇವ್ರ ಜೊತೆ ಜರ್ನಿ ಆಗ್ತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ, ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ನಿಮ್ಮ ಬ್ಲೆಸ್ಸಿಂಗ್ ಕೊಟ್ಟರೆ ಡೈರೆಕ್ಟರ್ ಸರ್ ಮತ್ತೆ ಅವಕಾಶ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನಮಗೆ. ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿದೆ. ಓಕೆ ಸರ್ ಹೇಳಿ. ನಮ್ಮ ಹೆಸರು ಗಂಗಾ ಅಂತ. ನಾವು ಈ ಸಿನಿಮಾದಲ್ಲಿ ನಾವೊಂದು ಟೀಮು, ವಿಶ್ವಣ್ಣ, ರಾಜು, ಲೋಕಿಯಣ್ಣ ಆಗಿರ್ಬೋದು, ಎಲ್ಲರೂ ಸೇರಿ, ಸಚಿನ್, ಹರಿಯಣ್ಣ ಇವರೆಲ್ಲ ಸೇರಿ ಎಲ್ಲ ಹುಡುಗರು ಟೀಮ್ ಹಾಕಿ, ಎಫೆಕ್ಟ್ ಹಾಕಿ ಎಲ್ಲ ಇಲ್ಲಿಂದ ಒಂದು ಟೀಮ್ ಹೋಗಿ ಎಲ್ಲ ಜೊತೆ ಸೇರಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.